ಕಾಲ್ಪನಿಕವಾಗಿದ್ದು ಅಲ್ಪ ಜನರು ದೇಶದಲ್ಲಿರುವರು ಭಗವಂತನನ್ನು ಆಕಾರವನ್ನು ಹೊಂದಿದೆ ಎಂಬ ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಭಗವಂತನ ವಿಶ್ವರೂಪ ಅಥವಾ ವಿರಾಟ ರೂಪ ತತ್ವವನ್ನು ಭಗವಂತನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶಪೂರ್ವಕ ಪ್ರಶ್ನಿಸಲಿಲ್ಲ. ಕಾರಣ ಈ ಮೊದಲು ಹೇಳಲಾಗಿರುವ ಭಗವಂತನ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪವು ಮತ್ತು ಭೌತಾಂಶದ ಒಂದು ಕ್ಷಣವೂ ಕೂಡ ಅವರ ದೇಹಗಳಲ್ಲಿ ಇಲ್ಲ. ಬದಾತ್ಮರಲ್ಲಿ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸವಿರುವಂತೆ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಪ್ರಾರಂಭದಲ್ಲಿರುವ ಆರಾಧಕರ ಅನುಕೂಲಕ್ಕಾಗಿ ಮಾತ್ರ ವಿರಾಟ ರೂಪ ಕಲ್ಪನೆಯನ್ನು ಮುಂದಿಡಲಾಗಿದೆ. ಅವರಿಗಾಗಿಯೇ ಬೌದ್ಧಿಕರು ವಿರಾಟ ರೂಪವನ್ನು ಕಲ್ಪಿಸಲಾಗಿದೆ. 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ವಿರಾಟ ರೂಪದ ಕಲ್ಪನೆಯಲ್ಲಿ ಬೇರೆ ಬೇರೆ ಲೋಕಗಳ ಬೌದ್ಧಿಕಾಂಶಗಳ ಅಭಿವ್ಯಕ್ತಿಗಳನ್ನು ಆತನ ಕಾಲುಗಳು, ಕೈಗಳು ಮುಂತಾದವುಗಳಿಗಾಗಿ ಗ್ರಹಿಸಲಾಗಿದೆ. ವಾಸ್ತವವಾಗಿ ಎಲ್ಲ ವಿವರಣೆಗಳು ಆರಂಭಿಕ ದಶೆಯಲ್ಲಿರುವವರ ಅನುಕೂಲಕ್ಕಾಗಿ. ಆರಂಭಿಕ ದಶೆಯಲ್ಲಿರುವವರು ಭೌತಿಕವಲ್ಲದೆ ಏನನ್ನು ಗ್ರಹಿಸಲಾರರು. ಭಗವಂತನ ವಾಸ್ತವ ರೂಪಗಳನ್ನು ಹೇಳುವಾಗ ಭಗವಂತನ ಬೌದ್ಧಿಕ ಸ್ವರೂಪದ ಗ್ರಹಿಕೆಯನ್ನು ಹೇಳಲಾಗಲಿಲ್ಲ. ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಅಂತರ್ಗತನಾಗಿದ್ದಾನೆ. ಅಣಿವಿನಲ್ಲಿ ಅವನು ಹುದುಗಿದ್ದಾನೆ. ಆದರೆ ಬಹಿರಂಗದ ಭೌತಿಕ ಆಕಾರವನ್ನು ಭಗವಂತನಿಗೆ ಆರೋಪಿಸಿ ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಭಗವಂತನ ಮತ್ತು ಜೀವಿ ಇಬ್ಬರ ದೃಷ್ಟಿಯಿಂದಲೂ ಇದು ಕಾಲ್ಪನಿಕ. ಬದಾತ್ಮರು ಈಗ ಹೊಂದಿರುವ ಆಕಾರಗಳು ಕೂಡ ವಾಸ್ತವಗಳಿಲ್ಲ. ಒಟ್ಟಾರೆ ಹೇಳಬೇಕೆಂದಿಷ್ಟೇ, ಭಗವಂತನ ದೇಹವನ್ನು ವಿರಾಟ್ ಎಂದು ಗ್ರಹಿಸುವುದು ಕೇವಲ ಕಾಲ್ಪನಿಕ. ಭಗವಂತನ ಮತ್ತು ಜೀವಿಗಳಿಬ್ಬರು ಚೇತನಗಳಾಗಿದ್ದವರು ತಮ್ಮದೇ ಆದ ದಿವ್ಯ ಶರೀರಗಳನ್ನು ಹೊಂದಿದ್ದಾರೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಸೊ ಕೆಲವು ತಿಂಗಳಿಂದ ನಾವು ಭಗವಂತನ ಅವತಾರದ ಬಗ್ಗೆ ವರ್ಣನೆ ಕೊಟ್ಟ ವ್ಯಾಸ ಮಹರ್ಷಿಯವರು, ಸೂತ ಗೋಸ್ವಾಮಿಯವರು ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿ ಸೌನಕ ಋಷಿ ಮುನಿವರಿಗೆ ಬೋಧನೆ ಮಾಡ್ತಾಯಿದ್ರು. ಸೂತ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಬೋಧನೆ ಮಾಡಿದ್ರು. ಈ 22 ಅವತಾರಗಳ ಬಗ್ಗೆ ನಾವು ಕೇಳಿದ್ರಿ. ವರಾಹ ಅವತಾರದ ಬಗ್ಗೆ, ವಾಮನ ಅವತಾರದ ಬಗ್ಗೆ, ನರಸಿಂಹನ ಅವತಾರದ ಬಗ್ಗೆ, ಆಮೇಲೆ ನರನಾರಾಯಣ ಋಷಿ ಅವರ ಬಗ್ಗೆ. ನರನಾರಾಯಣ ಅವರ ತಂದೆ ಹೆಸರು ಧರ್ಮ, ಅವ್ರ ತಾಯಿ ಹೆಸರು ಮೂರ್ತಿ. ಸೊ ನರನಾರಾಯಣ ಋಷಿ ಬರುವಾಗ ತಪಸ್ಸೆ ಹೆಂಗೆ ಮಾಡಬೇಕು, ವೈರಾಗ್ಯ ಹೇಗೆ ತಗೊಳ್ಬೇಕು, ಇದನ್ನೆಲ್ಲ ತೋರಿಸ್ಕೊಟ್ರು ಅವರು. ನರನಾರಾಯಣ ಬಂದು ಯಾರಂದರೆ ನಾರಾಯಣ. ಯಾರು ನರ ಅವರು? ನರ ಅಂದರೆ ಮನುಷ್ಯ. ಯಾವ ಮನುಷ್ಯ ಅವರು? ಅರ್ಜುನ ಕೃಷ್ಣ ಸೇರಿ ಅವತಾರ ಎತ್ತಿರೋದು ನರನಾರಾಯಣ ಅಂತ. ಇದು ಎಲ್ಲಿದ್ದಾರೆ ಅಂದರೆ ಬದ್ರಿಕಾಶ್ರಮದಲ್ಲಿ ಅವ್ರು ತೊಗೊಂಡ್ರು ಈ ಅವತಾರ. ಬದ್ರಿಕಾಶ್ರಮದಲ್ಲಿ ನರನಾರಾಯಣ ಋಷಿ ಈಗಲೂ ಅವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಇವರು ತಪಸ್ಸೆ ಮಾಡಬೇಕಾದ್ರೆ ಘೋರವಾದ ತಪಸ್ಸೆ ಮಾಡಿದ್ದಕ್ಕೆ ಇಂದ್ರನಿಗೆ ಭಯ ಬಂದ್ಬಿಡುತ್ತೆ.
ಇಂದ್ರನಿಗೆ ಭಯ ಬಂದು ಏನು ಮಾಡ್ತಾನೆ, ಓ ಈ ಋಷಿ ಇವ್ನಿಗೆ ಯಾರು ಅಂತ ಗೊತ್ತಿರಲಿಲ್ಲ, ಆ ಋಷಿಮುನಿಯಲ್ಲಿ ನನ್ನ ಸೀಟ್ಗೆ ಗೇಟ್ ಹಾಕ್ಬಿಡ್ತಾನೋ, ನನ್ನ ಸೀಟಿಗೆ ಏನಾದರೂ ತೊಂದರೆ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಸ್ವರ್ಗಲೋಕದಿಂದ ಈ ಅಪ್ಸರಸ್ನೆಲ್ಲ ಕಳಿಸ್ದ. ತುಂಬ ಚಂದವಾಗಿರೋ ಹುಡುಗಿರನ್ನೆಲ್ಲ ಕಳಿಸಿ ಆ ಮುನಿಗೆ, ಅಪ್ಸರಲ್ಲ ಬೇರೆಯವ್ರನ್ನ, ಆ ಮುನಿನ ಹೆಂಗಾದರೂ ತಪಸ್ಸದಿಂದ ಭಂಗ ಮಾಡಿಬಿಡ್ರಿ, ಕಲತೆ ಮಾಡಿಬಿಡ್ರಿ, ಅವ್ರಿಗೆ ಕಲತೆ ಉಂಡು ಅಡಚಣೆ ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇವರೆಲ್ಲ ಹೋದರು, ದೇವತೆಗಳೆಲ್ಲ ಹೋದರು, ಎಲ್ಲ ಹೋಗಿ ಏನಾಯ್ತು ಅಂದರೆ ಆ ಋಷಿ ಅವ್ರನ್ನ ಏನೇನೋ ಮಾಡೋಕ್ಕೆ ಇವರು ಪ್ರಯತ್ನ ಪಟ್ಟರು. ಆದರೆ ಋಷಿ ಏನು ಮಾಡಿದ್ರು, ತನ್ನ ತೊಡೆಯಿಂದ ಒಂದು ಜೀವನ ಸೃಷ್ಟಿ ಮಾಡಿದ್ರು. ನರನಾರಾಯಣ ಋಷಿ ಅವರೇ ಊರ್ವಶಿ. ಊರು ಅಂದರೆ ತೊಡೆ, ಊರ್ವಶಿ ಅಂದರೆ ತೊಡೆಯಿಂದ ಬಂದವರು ಅಂತ ಅರ್ಥ. ಆ ಊರ್ವಶಿನ ಸೃಷ್ಟಿ ಮಾಡಿ ನೀವು ಕಳಿಸಿರೋ ಆ ಒಂದು ಅಂದವಾದ ಹುಡುಗಿರಿದ್ದಾರಲ್ಲ, ನಾನು ಸೃಷ್ಟಿ ಮಾಡಿರೋದ ಈ ಹುಡುಗಿನ ನೋಡಿ, ಈ ಒಂದು ಹುಡುಗಿನ ನೋಡಿ ಎಷ್ಟು ಅಂದವಾಗಿದ್ದಾರೆ, ಎಷ್ಟು ಚಂದವಾಗಿದ್ದಾರೆ, ಇದ್ರ ಮುಂದೆ ನೀವು ಏನು ಇದು ಮಾಡೋಕ್ಕಾಗಲ್ಲ, ಇದಕ್ಕೆ ಸಮಾನ ಯಾರೂ ಇಲ್ಲ, ಇವ್ರಿಗಿಂತ ಅಂದವಾದವರು ಈ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ ಅಂತ ನರನಾರಾಯಣ ಹೇಳುವಾಗ ಇವ್ರಿಗೆ ಅಲ್ಲಿರೋರಿಗೆಲ್ಲ ಒಂಥರ ಅವಮಾನ ಆಗ್ಬಿಡುತ್ತೆ. ನಾವು ಯಾಕಪ್ಪ ಇಂಥ ಕೆಲ್ಸಕ್ಕೆ ಬಂದ್ರಿ ಅಂತ. ಎಲ್ಲ ದೇವತೆಗಳು ಏನು ಮಾಡಿದ್ರು, ನರನಾರಾಯಣ ಹೋಗ್ಬಿಟ್ಟು ಇನ್ನೆಲ್ಲಿ ನರನಾರಾಯಣ ಬಂದು ಅವ್ರಿಗೆ ಋಷಿ ಮುನಿಗರಲ್ಲ ಏನೋ ತಪ್ಪು ಮಾಡಿದ್ರೆ ಶಾಪ ಕೊಟ್ಬಿಡ್ತಾರೆ. ಅವ್ರಿಗೆ ಭಯ, ಇವ್ರಿಗೆ ಏನು ಮಾತಾಡಿದ್ರೆ ಸೈಲೆಂಟ್ ಆಗಿಬಿಟ್ರು. ಇನ್ನೆಲ್ಲಿ ಇವರು ಶಾಪ ಕೊಟ್ಬಿಟ್ಟು ನಮಗೇನಾಗ್ಬಿಡ್ತೋ, ತೊಂದರೆ ಆಗ್ಬಿಡ್ತೋ ನಮ್ಮ ಜೀವನಕ್ಕೆ ಅಂತ ಹೇಳ್ಬಿಟ್ಟು ಭಯವಾಗಿ ಅವರು ಮಾತಾಡೋಕ್ಕೆ ಹಿಂದೇಟ್ ಹಾಕಿದ್ರು. ಆವಾಗ ನರನಾರಾಯಣ ಋಷಿ ಹೇಳಿದ್ರು, ನೀವೇನು ಭಯ ಪಡೋ ಅವಶ್ಯಕತೆ ಏನಿಲ್ಲ, ಇದು ನಿಮ್ಮ ಇಂದ್ರನ, ನಿಮ್ಮ ಬಾಸ್ ಇದ್ದಾನಲ್ಲ ಇಂದ್ರ, ಅವ್ರಿಗೋಗಿ ಹೇಳಿ ಇಂಥ ಅಹಂಕಾರ, ಇಂದ್ರನಿಗಿರೋ ಅಹಂಕಾರದಿಂದ ಈ ಥರ ಒಂದು ಘಟನೆಗಳೆಲ್ಲ ಆಗುತ್ತೆ, ಇನ್ಮೇಲೆ ಈ ಥರ ಮಾಡೋಕ್ಕೆ ಮುಂದುವರಿಬೇಡ ಅಂತೇಳು, ಇನ್ಮೇಲೆ ಈ ಥರ ಮಾಡೋಕ್ಕೆ ಯಾವಾಗಲೂ ತಯಾರಿ ಆಗಬೇಡ ಅಂತೇಳು, ನನಗೆ ನೀವು ಅಲ್ಲಿಂದ ಸ್ವರ್ಗಲೋಕದಿಂದ ಕಳಿಸ್ತೀರಿ ಅಂದವಾದ ಹುಡುಗಿನ, ಈಗ ನಾನು ನಿಮಗೆ ಬಹುಮತಿಯಾಗಿ ಕಳಿಸ್ತೀನಿ, ಊರ್ವಶಿ ನೀವು ಕರ್ಕೊಂಡೋಗಿ ಅಂತ ಹೇಳಿದ್ರು. ನಾನು ನಿಮಗೆ ಕಳಿಸ್ತೀನಿ ಊರ್ವಶಿನ, ನೀವು ಕರ್ಕೊಂಡೋಗಿ ನಿಮಗೆ ಇಂದ್ರನಿಗೆ ಗಿಫ್ಟಾಗಿ ಕೊಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅದೇ ಅಲ್ಲಿ ಒಂದು ಗುಣ ಏನಂದರೆ ನರನಾರಾಯಣ ಋಷಿದು ಅಷ್ಟೊಂದು ಅವರು ತಪ್ಪು ಮಾಡಿದ್ರೇನು ಅವ್ರನ್ನ ಏನು ಇದು ಮಾಡಲಿಲ್ಲ, ಶಾಪ ಕೊಡಲಿಲ್ಲ. ಶಾಪ ಕೊಡ್ದಿರ ಅವ್ರ ಮೇಲೆ ಕರುಣೆ ತೋರಿಸಿ ಆ ಊರ್ವಶಿನ ಕೊಟ್ಟು ಕಳಿಸ್ತಾರೆ ಅವರು. ಈ ಥರ ನಾವು ತುಂಬ ಅವತಾರಗಳ ಬಗ್ಗೆ ನಾವು ನೋಡಿದ್ರಿ. ಈಗ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ವ್ಯಾಸ ಮಹರ್ಷಿ ಯಾವುದ್ರ ಬಗ್ಗೆ ವಿಶ್ವರೂಪ ಅಥವಾ ವಿರಾಟ ರೂಪ ಅಂತ ಹೇಳ್ತಾರೆ. ಈ ವಿರಾಟ ರೂಪ ಬಂದು ಭೌತಿಕವಾದ ಒಂದು ರೂಪ, ಇದು ಆಧ್ಯಾತ್ಮಿಕವಾದ ರೂಪ ಅಲ್ಲ. ಅರ್ಜುನಿಗೆ ಕುರುಕ್ಷೇತ್ರದಲ್ಲಿ ತೋರಿಸಿದ್ರು, ಧೃತರಾಷ್ಟ್ರನಿಗೆ, ಭೀಷ್ಮನಿಗೆ, ಅವ್ರಿಗೆಲ್ಲ ಕೃಷ್ಣ ಬಂದು ಪಾಂಡವರನ್ನ ಕೌರವರನ್ನ ಒಂದು ಸೇರ್ಸೋಕ್ಕೆ ಒಂದು ಇದಾಗಿ ಸಮಾಧಾನ ಮಾಡೋಕ್ಕೋದ್ರು, ನ್ಯಾಯ ಪಂಚಾಯಿತಿ ಮಾಡೋಕ್ಕೋದ್ರು. ಆವಾಗ ಅವ್ರಿಗೂ ತೋರಿಸಿದ್ರು ವಿಶ್ವರೂಪ ವಿರಾಟ ರೂಪ ಎರಡೂ ಒಂದೇ. ಈ ವಿರಾಟ ರೂಪ ಯಾರಿಗೋಸ್ಕರ, ಏನಕ್ಕೋಸ್ಕರ ಅಂತ ಹೇಳಿದ್ರೆ, ವಿರಾಟ ರೂಪ ಪ್ರಾರಂಭ ದೇಶದಲ್ಲಿ ಭಕ್ತಿ ಸೇವೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಭಗವಂತನ ಮೇಲೆ ನಂಬಿಕೆ ಇರಲ್ಲ. ಭಗವಂತ ಇದ್ದಾನೆ ಅಂತಲೇ ನಂಬಿಕೆ ಇರಲ್ಲ ಅವ್ರಿಗೆ. ಅವ್ರಿಗೆ ಭಗವಂತ ಏನು ಮಾಡ್ತಾನೆ, ಇಂಥ ವಿಶ್ವರೂಪ ತೋರಿಸ್ಬಿಟ್ಟು ಅವರ ಶಕ್ತಿ ಎಲ್ಲ ತೋರಿಸ್ಕೊಡ್ತಾರೆ. ವಿಶ್ವರೂಪ ಎಂಥದ್ದು ಅಂದರೆ, ಇಡೀ ಈ ಜಗತ್ತಿಗೆ ಎಷ್ಟು ಎತ್ತರ ಇದೆಯೋ ಅಷ್ಟು ಎತ್ತರ ಇರ್ತಾರೆ ಆ ರೂಪ. ನೀವು ಇದರಲ್ಲಿ ಭಗವದ್ಗೀತೆಯಲ್ಲಿ ನೋಡ್ಬೋದು, ಆ ಪಿಕ್ಚರು ಭಗವದ್ಗೀತೆಯಲ್ಲಿ ಇದೆ ಆ ಪಿಕ್ಚರು. ಹರೇ ಕೃಷ್ಣ, ಹರಿಬೋಲ್. ಸೊ ಆ ವಿರಾಟ್ ರೂಪ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, 11ನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ. ಸೊ ಇದು ಪ್ರಾರಂಭ ದಿವಸದಲ್ಲಿರೋ ಇವ್ರಿಗೆ, ಆ ಒಂದು ಗುಂಪಿಗೆ ಮಾತ್ರ, ಆ ಒಂದು ತಂಡಕ್ಕೆ ಮಾತ್ರ, ಇದು ಎಲ್ರಿಗೂ ಅಲ್ಲ. ನಿಜವಾದ ಭಕ್ತರು ಇದ್ರ ಮೇಲೆ ಧ್ಯಾನನೂ ಮಾಡಬಾರ್ದು, ಆರಾಧನೆ ಮಾಡಬಾರ್ದು, ಪೂಜೆನೂ ಮಾಡಬಾರ್ದು. ಈ ವಿರಾಟ್ ರೂಪ. ಆಮೇಲೆ ಇದೇ ಭಾಗವತಮಲ್ಲಿ 2ನೇ ಸ್ಕಂದದಲ್ಲಿ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಆ ವಿರಾಟ ರೂಪದಲ್ಲಿ ಭಗವಂತನ ಕಣ್ಣುಗಳು ಏನಂದರೆ, ಅವರ ಬಾಯಿ ತೆಗೆದ್ರೆ ಭಗವಂತನ ವಿರಾಟ ರೂಪದಲ್ಲಿ ಎಲ್ಲ ಕಾಣುತ್ತೆ, ಬ್ರಹ್ಮಾಂಡ ಎಲ್ಲ ಕಾಣುತ್ತೆ. ನದಿಗಳು, ಸಮುದ್ರ, ಗಿಡ, ಮರ, ಪರ್ವತ, ಬೆಟ್ಟ
ಎಲ್ಲರೂ ಓಡಾಡ್ತಾ ಇರೋದು, ಎಲ್ಲರೂ ಕಾಣ್ತಾ ಇರ್ತಾರೆ. ಅರ್ಜುನ ಇದನ್ನು ನೋಡ್ಬಿಟ್ಟು ತಲೆ ಸುತ್ತಬಿಡುತ್ತೆ ಅರ್ಜುನ್ಗೆ. ನಂಗೆ ಬೇಡಪ್ಪ ಈ ರೂಪ, ವಿರಾಟ್ ರೂಪ ನೋಡಿದೆ ಭಯಂಕರವಾಗಿದೆ. ನೀನು ನಿನ್ನ ಯಾವಾಗಲೂ ರೂಪ ಯಾವಾಗಲೂ ತೋರಿಸ್ತೀಯಲ್ಲ, ನಾರಾಯಣ ರೂಪ ಅದು ತೋರಿಸ್ಬಿಡು, ಚತುರ್ಭುಜ ವ್ಯೂಹ ತೋರಿಸ್ಬಿಡು ನನಗೆ, ಶಂಕು ಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಲ್ಲ ಅದು ಆ ರೂಪ ತೋರಿಸು, ನನಗಿದು ಬೇಡ ಅಂದ್ಬಿಡ್ತಾರೆ. ಸೊ ಪ್ರಾರಂಭ ದಿವಸದಲ್ಲಿ ಈ ಒಂದು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಭಗವಂತನ ಮೇಲೆ ನಂಬಿಕೆ ಇರಲ್ಲ ಅವ್ರಿಗೆ ಮಾತ್ರನೇ ಇದು, ಅವ್ರಿಗೆ ತೋರಿಸೋದಕ್ಕೆ ಮಾತ್ರನೇ ಇದು ಬಂದು ಆಧ್ಯಾತ್ಮಿಕವಾದ ಇದು ಗುಣ ಇಲ್ಲ, ಇದಕ್ಕೆ ಸಚ್ಚಿದಾನಂದ ಸ್ವರೂಪ ಇಲ್ಲ ಇದಕ್ಕೆ, ಈ ವಿರಾಟ್ ರೂಪಕ್ಕೆ. ಇದು ಭೌತಿಕವಾದ ರೂಪ, ಮೆಟೀರಿಯಲ್ ಫಾರ್ಮ್, ಇದು ಭಗವಂತನ ಮೆಟೀರಿಯಲ್ ಫಾರ್ಮ್. ಅದಕ್ಕೆ ಇದು ಬಂದು ಇದರಲ್ಲಿ ಸೇರಿಸಿಲ್ಲ, ಪಟ್ಟಿನಲ್ಲಿ, ಅವತಾರದ ಪಟ್ಟಿನಲ್ಲಿ ಇದರ ಬಗ್ಗೆ ಸೇರಿಸಿಲ್ಲ, ಸಪ್ರೇಟಾಗಿ ಇದು ಒಂದು ಶ್ಲೋಕ ಕೊಟ್ಟಿದ್ದಾರೆ. ಆ ಥರ ಈ ವಿರಾಟ್ ರೂಪ ಬಂದು ಭೌತಿಕವಾದ ಒಂದು ರೂಪನೇ ಹೊತ್ತು, ಇದು ಆಧ್ಯಾತ್ಮಿಕವಾದ ರೂಪ ಅಲ್ಲ. ಆಮೇಲೆ ಭಗವಂತನಿಗೆ ಇದರಲ್ಲಿ ಆಧ್ಯಾತ್ಮಿಕ ಗುಣಗಳು ಯಾವುದು ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ 31. ಯಥಾಲಭಿಸಿ ಮೇಘೋ ವರ್ಣ ಪಾರ್ಥಿವೋ ನಿಲೇ ಏಯಂ ದೃಶ್ಯತ್ವಮಾರೋ. ನೆಕ್ಸ್ಟ್ ಲೈನ್. ಏವಂ ದೃಶ್ಯತ್ವಂ ನಾನು ರೂಪಿತಾ ಮಾ ಬುದ್ಧಿರಿ. ಯಥಾ ಹೇಗೆ ನಲಿಸಿ ಆಕಾಶದಲ್ಲಿ ಮೇಘವು ಮೋಡಗಳ ಸಾಮೂಹವು ರೇಣು ಧೂಳು ವಾ ಹಾಗೆ ಹೆಸರು ರೈಟ್ ಹ್ಯಾಂಡ್ ಅಂತೀನಿ, ರೈಟ್ ಹ್ಯಾಂಡ್ ಬಲಗಡೆ ಆ ರೀತಿಯಾಗಿ ದುಷ್ಟರಿಗೆ ಕಾಣುವ ಉದ್ದೇಶದಿಂದ ಮೀಸಲಾಗಿದೆ ಅಭಿವೃದ್ಧಿ ಮಂದಮತಿಗಳಿಂದ. ಓದಿ. ಗಾಳಿಯು ಮೋಡಗಳನ್ನು ಧೂಳನ್ನು ಆರಿಸಿಕೊಂಡು ಹೋಗುತ್ತದೆ. ಆದರೆ ಆಕಾಶವು ವೃತ್ತಿಯೆಂದು ಗಾಳಿಯು ಕೊಳಕೆ ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿ ಬಿಡುತ್ತಾರೆ. ನಮ್ಮ ಭೌತಿಕ ಚಕ್ಷುಗಳಿಂದ ಮತ್ತು ಇಂದ್ರಿಯಗಳಿಂದ ನಾವು ಕೇವಲ ಚೇತನ ಸ್ವರೂಪಿಯಾದ ಭಗವಂತನನ್ನು ಕಾಣಲಾರವು ಎಂಬುದನ್ನು ಇಲ್ಲಿ ಮತ್ತೆ ಖಚಿತಪಡಿಸಲಾಗಿದೆ. ಜೀವಿಗಳ ಭೌತಿಕ ಶರೀರದಲ್ಲಿರುವ ಚೈತನ್ಯದ ಕಿಡಿಯನ್ನು ಕೂಡ ನಾವು ಮತ್ತೆ ಹಚ್ಚಲಾರವು. ಜೀವಿಯು ದೇಹದ ಹೊರಾವರಣಗಳನ್ನು ಅಥವಾ ಸೂಕ್ಷ್ಮವಾದ ಮನಸ್ಸನ್ನು ಮಾತ್ರ ನಾವು ಗಮನಿಸುತ್ತೇವೆ. ಆದರೆ ದೇಹದೊಳಗೆ ಇರುವ ಚೈತನ್ಯದ ಕಿಡಿಯನ್ನು ನಾವು ನೋಡಲಾರೆವು. ಆದ್ದರಿಂದ ಸ್ಥೂಲ ಕಾಲದ ಆಧಾರದ ಮೇಲೆ ಜೀವಿ ಇರವನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಭಗವಂತನನ್ನು ನಮ್ಮ ಬೌದ್ಧಿಕ ಕಣ್ಣುಗಳಿಂದ ಅಥವಾ ಬೌದ್ಧಿಕ ಇಂದ್ರಿಯಗಳಿಂದ ಗ್ರಹಿಸಲು ಬಯಸುವರು ವಿರಾಟ ರೂಪ ಎಂದು ಕರೆಸಿಕೊಳ್ಳುವ ಭಗವಂತನ ಬಹಿರಂಗದ ಮಹಾನ್ ರೂಪವನ್ನು ಕುರಿತು ಧ್ಯಾನಿಸುವುದು ಸೂಕ್ತವೆಂದು ಸಲಹೆ ನೀಡಲಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ಕಾರಿನಲ್ಲಿ ಹೋಗುತ್ತಿದ್ದರೆ ಮತ್ತು ಅದನ್ನು ನೋಡುವುದು ಸುಲಭ ಸಾಧ್ಯವಾಗಿದ್ದರೆ ನಾವು ಕಾರಿನೊಂದಿಗೆ ಒಳಗೆ ಕೂತಿರುವ ಮನುಷ್ಯನ ಸಮೀಕರಿಸುತ್ತೇವೆ. ರಾಷ್ಟ್ರಾಧ್ಯಕ್ಷರು ಕಾರಿನಲ್ಲಿ ಹೋಗುತ್ತಿರುವಾಗ ನಾವು ರಾಷ್ಟ್ರಾಧ್ಯಕ್ಷರು ಹೋಗುತ್ತಿದ್ದಾರೆ ಎನ್ನುತ್ತೇವೆ. ತಾತ್ಕಾಲಿಕವಾಗಿ ರಾಷ್ಟ್ರಾಧ್ಯಕ್ಷರನ್ನು ನಾವು ಕಾರಿನೊಂದಿಗೆ ಸಮೀಪೀಕರಿಸುತ್ತೇವೆ. ಅದೇ ರೀತಿ ಅಗತ್ಯವಾದ ಅರ್ಹತೆ ಇಲ್ಲದ ದೇವರನ್ನು ತಕ್ಷಣವೇ ನೋಡಬೇಕೆಂದು ಬಯಸುವ ಅಜ್ಞಾನಿಗಳಿಗೆ ಮೊದಲ ಭಯಂಕರದ ಭೌತಿಕ ವಿಶ್ವವನ್ನು ತೋರಿಸಲಾಗುವುದು. ಭಗವಂತನ ಈ ವಿಶ್ವದ ಹೊರಗೆ ವ್ಯಾಪಿಸಲಿದ್ದವನಾದರೂ ವಿಶ್ವವೇ ಭಗವಂತನ ಆಕಾರವೆಂದು ಹೇಳಲಾಗುವುದು. ಹಾಗೆ ಹೇಳಿದಾಗ ಆಕಾಶದಲ್ಲಿರುವ ಮೋಡಗಳು ಬಗ್ಗೆ ಮತ್ತು ಆಕಾಶದ ನೀರಿಯ ಬಗ್ಗೆ ಇನ್ನೂ ವಿಶೇಷವಾದ ಮೆಚ್ಚುಗೆ ಹೊಂದಲು ಸಾಧ್ಯವಾಗುವುದು. ಆಕಾಶದ ಮತ್ತು ನೀಲಿ ಬಣ್ಣ ಬೇರೆ ಬೇರೆಯಾಗಿದ್ದರೂ ಅವು ಆಕಾಶದ ಬಣ್ಣ ನೀಲಿಯನ್ನು ಗ್ರಹಿಸುತ್ತೇವೆ. ಆದರೆ ಇದು ಅಜ್ಞಾನರಿಗೆ ಮಾತ್ರ ಇರುವ
ಸಾಮಾಜಿಕತೆ. ಇಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಭೌತಿಕವಾದ ನೇತ್ರಗಳನ್ನ ಇಟ್ಕೊಂಡು ನಾವು ಭಗವಂತನ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕಣ್ಣುಗಳಿದೆ, ಆದರೆ ನಾವು ಭಗವಂತ ಕಾಣ್ತಾ ಇಲ್ಲ. ಎಲ್ಲ ಕಡೆ ಭಗವಂತ ಇದ್ದಾರೆ. ನರಸಿಂಹ ಪ್ರೇರಲ್ಲಿ ನಾವು ಹೇಳ್ತೀರಲ್ಲ, ಹಿತೋ ನರಸಿಂಹ ಪರತೋ ನರಸಿಂಹ ಯಥೋ ಯಥೋ ಯಾಮಿ ತಥೋ ನರಸಿಂಹ. ಎಲ್ಲ ಕಡೆ ನರಸಿಂಹ ಇದ್ದಾರೆ, ಎಲ್ಲ ಕಡೆ ಭಗವಂತ ಇದ್ದಾರೆ. ಹಿರಣ್ಯಕಶಿಪು ಕೇಳ್ತಾರೆ ಪ್ರಹ್ಲಾದನ್ನ, ಎಲ್ಲೋ ನಿನ್ನ ದೇವರು ಅಂತ ಕೇಳ್ತಾರೆ. ಎಲ್ಲಿ ಇಲ್ಲ ನನ್ನ ದೇವರು ಅಂತ ಹೇಳ್ತಾರೆ ಪ್ರಹ್ಲಾದ. ಎಲ್ಲಿ ಇಲ್ಲ ನೋಡ್ಸು, ಎಲ್ಲ ಕಡೆ ಅವ್ರು ಇದ್ದಾರೆ. ಆವಾಗ ಆ ಸ್ತಂಭದಲ್ಲಿ ಇದ್ದಾರಾ ಅಂತ ಕೇಳಿದ್ರೆ ಇದ್ದಾರೆ ಅಂತ ಹೇಳುವಾಗ ಆವಾಗ ಸ್ತಂಭದಿಂದ ನರಸಿಂಹ. ಪ್ರಹ್ಲಾದರಂಥ ಶುದ್ಧ ಭಕ್ತರಿಗೆ ಕಾಣ್ತಾರೆ ಭಗವಂತ. ನಮ್ಮಂಥ ಬದ್ಧ ಆತ್ಮಗಳಿಗೆ ಬಂದು ಭಗವಂತ ಕಾಣೋದಿಲ್ಲ. ಯಾಕಂದರೆ ನಮ್ಮ ಕಣ್ಣುಗಳು ಯಾವುದರಲ್ಲಿ ತುಂಬಿಕೊಂಡಿದೆ ಅಂದರೆ ಕಾಮದಿಂದ, ಕ್ರೋಧದಿಂದ, ಮೋಹದಿಂದ ತುಂಬ್ಕೊಂಬಿಟ್ಟಿದೆ, ಲೋಭದಿಂದ ತುಂಬ್ಕೊಂಬಿಟ್ಟಿದೆ, ಹರಿಷಡ್ ವರ್ಗಗಳಿಂದ ನಮ್ಮ ಕಣ್ಣುಗಳು ತುಂಬ್ಕೊಂಬಿಟ್ಟಿದೆ. ಅದಕ್ಕೆ ನಮಗೆ ಭಗವಂತ ಕಾಣಲ್ಲ. ಸೊ ಭಗವಂತ ಕಾಣಬೇಕಾದ್ರೆ ಈ ಕಣ್ಣುಗಳನ್ನ ನಾವು ಶುದ್ಧ ಮಾಡ್ಕೊಬೇಕು. ಶುದ್ಧ ಮಾಡ್ಕೊಳ್ಳೋದೇಕಂದರೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು, ಭಗವಂತನ ನಾಮ ಜಪ ಮಾಡಬೇಕು, ಸಾಧನೆ ಚೆನ್ನಾಗಿ ಮಾಡಬೇಕು, ಗಮನ ಇಟ್ಟು ಶ್ರದ್ಧೆಯಿಂದ ನಾವು ಶಾಸ್ತ್ರಗಳನ್ನ ಓದ್ಬಿಟ್ಟು ಅದರಿಂದ ನಾವು ತಿಳ್ಕೊಬೇಕು. ಅದರಿಂದ ನಾವು ಅಧ್ಯಯನ ಮಾಡಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಆಚರಣೆ ಮಾಡಿಕೊಳ್ಳುವಾಗ ನಮಗೆ ಭಗವಂತ ನಮ್ಮ ಕಣ್ಣಿಗೆ ಕಾಣ್ತಾನೆ. ಅದು ಬರೋ ವರ್ಷ ಆಗ್ಬೋದು, ಬರೋ ಜನ್ಮನೂ ಆಗ್ಬೋದು, ಇಲ್ಲ ಜನ್ಮಾಂತರಗಳಾದ್ಮೇಲೆ ಕೂಡ ನಮ್ಮ ಭಗವಂತನ ಕಾಣ್ಬೋದು. ನಮಗೆ ಹೇಳೋಕ್ಕಾಗಲ್ಲ. ಅದು ತುಂಬ ದೊಡ್ಡ ಸಾಧನೆ. ಅದಕ್ಕೆ ಬ್ರಹ್ಮ ಏನು ಹೇಳ್ತಾರೆ ಅಂದರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತೆ ಎಂ ಶ್ಯಾಮಸುಂದರಂ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಮೇತರಲ್ಲಿ ಬ್ರಹ್ಮ ಹೇಳ್ತಾರೆ, ನಿನ್ನ ಕಣ್ಣುಗಳಲ್ಲಿ ಬಂದು ಅಂಜನ ಇಟ್ಕೊ ನೀನು. ಅಂಜನ ಅಂದರೆ ಆಯಿಂಟ್ಮೆಂಟು. ಏನು ಆಯಿಂಟ್ಮೆಂಟು? ಪ್ರೇಮ ಭಕ್ತಿ ಅನ್ನೋ ಆಯಿಂಟ್ಮೆಂಟ್ ನೀನು ಅಂಜನ ನೀನು ಇಟ್ಕೊಂಡ್ರೆ ಆವಾಗ ನೀನು ಭಗವಂತನ ನೋಡ್ಬೋದು. ಪ್ರೇಮಾಂಜನ ತ್ವರಿತ ಭಕ್ತಿ ವಿಲೋಚನೆನ, ಭಕ್ತಿ ಶುದ್ಧವಾದ ಭಕ್ತಿ, ಪ್ರೇಮ ಭಕ್ತಿಯನ್ನು ನೀನು ಯಾವಾಗ ಆಚರಣೆ ಮಾಡ್ತೀಯೋ ಅವಾಗ ಏನಾಗುತ್ತೆ, ಶ್ಯಾಮ ಸುಂದರ ರೂಪ ನಿನಗೆ ಕಾಣುತ್ತೆ. ಇಲ್ಲಾಂದರೆ ನಿನಗೆ ಏನೂ ಕಾಣಲ್ಲ. ಇಲ್ಲಾಂದರೆ ಅದೇ ಪ್ರಭುಪಾದ ಹೇಳ್ತಾ ಇದ್ದಾರೆ. ಯಾರನ್ನೂ ಪ್ರಭುಪಾದ ಒಬ್ಬರು ಕೇಳಿದಂತೆ ಬಂದು, ಯಾರು ತೋರಿಸು ನೀನು ಕೃಷ್ಣನ ಅಂದ್ರಂತೆ. ನಾನು ಕೃಷ್ಣನ ತೋರಿಸ್ತೀನಿ, ನೀನು ನೋಡೋಕ್ಕೆ ಅದು ಯೋಗ್ಯತೆ ಇದೆ ಅಂತ ಕೇಳಿದ್ರಂತೆ ಪ್ರಭುಪಾದರು. ನಾನು ತೋರ್ಸೋಕೆ ರೆಡಿಯಾಗಿದ್ದೀನಿ ಕೃಷ್ಣನ, ನಿನಗೆ ನೋಡೋದಿಕ್ಕೆ ಅರ್ಹತೆ ಇದೆಯಾ ಅಂತ ಕೇಳಿದ್ರಂತೆ. ಅವನು ಹೇಳಿದಂತೆ, ನನಗೆ ಯಾಕಂದರೆ ಪ್ರಭುಪಾದರು, ಯಾಕಂದರೆ ಪ್ರಭುಪಾದ ತೋರಿಸೋಷ್ಟು ಯೋಗ್ಯತೆ ಇದೆ ಪ್ರಭುಪಾದ ಹತ್ರ ಐತೆ, ಅವ್ರ ಹತ್ರ ಶುದ್ಧ ಭಕ್ತಿ ಇದೆ. ಪ್ರಭುಪಾದ ಜಯರಾಧ ಮಾಧವ ಆಡುವಾಗ ಅವ್ರ ಗಮನ ಎಲ್ಲಿತ್ತಂದರೆ ಎಲ್ಲೋ ಬೇರೆ ಕಡೆ ಇಲ್ಲ ಅವ್ರ ಗಮನ, ಗೋಲಕ ವೃಂದಾವನದಲ್ಲಿ ಇರುತ್ತೆ ಅವ್ರ ಗಮನ. ನಮ್ಮ ಥರ ನಾವು ಏನೋ ಕ್ಲಾಸ್ ಹೇಳ್ತಾ ಇದ್ರೆ ಎಲ್ಲೋ ಮಾಡ್ತಾರೆ, ನಾವು ಎಲ್ಲೋ ನೋಡ್ತಾ ಇರ್ತೀರಿ, ಅಲ್ಲಿ ನೋಡ್ತಾ ಇರ್ತೀರಿ, ಇಲ್ಲಿ ನೋಡ್ತಾ ಇರ್ತೀರಿ, ಗಮನ ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಮೈಂಡಲ್ಲಿ ಏನೇನೋ ಇರುತ್ತೆ, ಮನಸ್ಸಲ್ಲಿ ಆ ಥರ ಇರುತ್ತೆ. ಆದರೆ ಪ್ರಭುಪಾದರು ಜಯರಾಧ ಮಾಧವ ಹಾಡುವಾಗ ಸೀದಾ ಭಗವಂತ ಹತ್ರ ಹೊಟ್ಟೋಗ್ತಾರೆ ಅಂತ ಅವರ ಶಿಷ್ಯರೆಲ್ಲ ಹೇಳ್ತಾರೆ. ಅಷ್ಟೊಂದು ಶುದ್ಧ ಭಕ್ತಿ, ಶುದ್ಧಾತ್ಮ, ಅಷ್ಟು ನಿತ್ಯ ಸಿದ್ಧರು ಅವರೆಲ್ಲ. ಆ ಥರ ನಾವು ಭಗವಂತನ ನೋಡಬೇಕಾದ್ರೆ ಭಗವಂತನ ನೋಡೋ ಥರ ನಾವು ಅಭ್ಯಾಸ ಮಾಡಬೇಕು. ನೋಡೋ ಥರ ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ಬಂದ್ಬಿಡ್ತಾನೆ, ನಮ್ಮ ಹತ್ರ ಬರ್ತಾನೆ ಭಗವಂತ. ಆ ಥರ ಶುದ್ಧ ಭಕ್ತಿ ಮಾಡಬೇಕು. ಆ ಥರ ಯಾವ ಭಕ್ತರಿಗೆ ಬಂದಿದ್ದಾರೆ, ಭಗವಂತನೇ ಬಂದು ಭಕ್ತರಿಗೆ ಸೇವೆ ಮಾಡಿದ್ರಲ್ಲ, ಆ ಥರ ಯಾವ್ದನ ಉದಾಹರಣೆಗಳು ಗೊತ್ತಾ ನಿಮಗೆ? ಹಾಂ ಪ್ರಹ್ಲಾದರಿಗೆ ಬಂದರು. ಧ್ರುವ ಮಹಾರಾಜ್ ಬಂದರು ಅಲ್ಲ, ಅದು ಕರೆಕ್ಟೇ. ಭಕ್ತರಿಗೆ ಸೇವೆನೇ ಮಾಡ್ಬಿಟ್ರು, ಬಂದು ಭಕ್ತರಿಗೆ ಬಂದು ಸೇವೆ ಮಾಡ್ಬಿಟ್ರು, ಭಗವಂತನೇ ಬಂದು ಶುದ್ಧ ಭಕ್ತಿ ನೋಡ್ಬಿಟ್ಟು ಭಕ್ತರ ಹತ್ರ ಕೃಷ್ಣ ಮಾಡಿದ್ರು. ಆಮೇಲೆ ಅರ್ಜುನ ಭಗವದ್ಗೀತೆನಲ್ಲಿ ರಥಸಾರಥಿ ಚಾಲಕನಾಗಿ ಬಂದ್ರಲ್ಲ, ಪಂಡ್ರಾಪುರ್ಗೆ ಹೋದ್ರೆ ಶಕ್ಕುಬಾಯಿ ಮನೆಗೆ ಬಂದ್ಬಿಟ್ರು. ವಿಠಲ್ ಮನೆಗೆ ಬಂದು ನೀರು ಸೇದೋದು, ಅವ್ರಿಗೆ ನೀರು ಎತ್ಕೊಂಡ್ಬಂದು ಕೊಡೋದು, ಇದರಿಂದ ಕೆರೆಯಿಂದ, ನದಿಯಿಂದ ಹಿಟ್ಟು ರುಬ್ಕೊಡೋದು. ಯಾಕಂದ್ರೆ ಅವ್ರ ಅತ್ತೆ ಕಾಟ ತಡೆಯಕ್ಕಾಗ್ತಾ ಇಲ್ಲ ಶಕ್ಕುಬಾಯಿಗೆ. ಯಾವಾಗಲೂ ವಿಠಲ್ ನೋಡೋಕ್ಕೆ ತುಂಬಾ ಆತುರವಾಗಿದ್ರು ಅವರು. ಅದೇ ಅವ್ರ ಅತ್ತೆ ಬಿಡ್ತಾ ಇಲ್ಲ, ಯಾವಾಗಲೂ ಕೆಲಸ.
ಒಂದಿನ ಏನಾದರೂ ಹೋಗಿ ಸೀದಾ ಹೊಟ್ಟೋಗ್ಬಿಟ್ರು ದೇವಸ್ಥಾನಕ್ಕೆ, ಏನೇನೋ ಮಾಡ್ಕೊ ಅಂತ ಹೇಳ್ಬಿಟ್ಟು. ಅವಾಗ ಯಾರೋ ಬಂದು ಹೇಳ್ಬಿಡ್ತಾರೆ, ಇರ್ತಾರಲ್ಲ ಅತ್ತೆಗಳಿಗೆ ಜೊತೆ ಫ್ರೆಂಡ್ಸ್ ಬಂದು ಹೇಳ್ಬಿಟ್ರು, ಏನಮ್ಮ ನಿಮ್ಮ ಸೊಸೆ ಇವತ್ತು ದೇವಸ್ಥಾನದಲ್ಲಿದ್ದರು, ಏನು ವಿಶೇಷ, ಕಳಿಸ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ, ಹಚ್ಚೋದು ಬೆಂಕಿ ಹಚ್ಚೋದು. ಆಗ ಕರ್ಕೊಂಬಂದು ಅವ್ರನ್ನ ಚೆನ್ನಾಗಿ ಬೈದು ಹೊಡೆದ್ಬಿಟ್ಟು, ಆಗ ಪ್ರಾರ್ಥನೆ ಮಾಡ್ತಾಳೆ, ಪಾಂಡುರಂಗ ನಿನಗೆ ಸೇವೆ ಮಾಡಬೇಕು ಅಂತ ನನಗೆ ಎಷ್ಟೋ ಆಸೆ ಇದೆ, ಆದರೆ ಇಲ್ಲಿ ನಾನು ಸಿಕ್ಕಾಕೊಂಡಿರೋ ಒಂದು ಸಂಸಾರದಲ್ಲಿ ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ ಪ್ರತಿದಿನ, ಆದರೆ ನಿನ್ನ ನೋಡೋಕೆ ನಂಗೆ ಬರೋಕ್ಕಾಗ್ತಾ ಇಲ್ಲ. ಆಗ ಭಗವಂತನೇ ಬರ್ತಾನೆ, ಭಗವಂತನೇ ಪಾಂಡುರಂಗ ವಿಠಲ ಒಂದು ಅವ್ರ ಮನೆಗೆ ಬಂದು ಶಕ್ಕುಬಾಯಾಗಿ ಬಂದು ಎಲ್ಲ ಕೆಲಸ ಮಾಡ್ಕೊಟ್ಬಿಡ್ತಾನೆ. ಇವಾಗಲೂ ನೀವು ಹೋದರೆ ಪಂಡ್ರಾಪುರಲ್ಲಿ ಆ ರುಬ್ಬಿರೋ ಒರಲು ಅಲ್ಲೇ ಇದೆ, ಪಂಡ್ರಾಪುರಲ್ಲಿ ಶಕ್ಕುಬಾಯಿ ಮನೇನೂ ಹಂಗೆ ಅಲ್ಲೇ ಇದೆ, ಎಲ್ಲ ಪ್ರತಿಯೊಂದಿದೆ. ಆ ಥರ ಭಗವಂತನ ನೋಡಬೇಕು ಅಂತ ಹೇಳಿದ್ರೆ, ಭಗವಂತನ ನೋಡೋ ಥರ ನಮಗೆ ಶುದ್ಧ ಭಕ್ತಿ ಇದ್ದರೆ ಭಗವಂತನೇ ಬಂದ್ಬಿಡ್ತಾನೆ ನಮ್ಮ ಹತ್ರ, ನಾವು ಭಗವಂತನ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, ತಿರುಪತಿನಲ್ಲಿ ಮೊನ್ನೆ ಎಷ್ಟೋ ಜನ ಸತ್ತೋಗ್ಬಿಟ್ರಂತೆ. ಇದು ರಶ್ಗೆ, ಕ್ರೌಡ್ಗೆ ತುಂಬ ಜನ ಅಂತೆ, ತುಂಬ ಜನ ಇದು ಈ ಟೋಕನ್ ತೊಗೊಳಕ್ಕೆ ಹೋಗಿ ಏನಾಯಿತು, ಎಲ್ಲ ಕಾಲಲ್ಲಿ ತುಳಿದುಬಿಟ್ಟಿದ್ದಾರೆ, ಎಳೆ ಮಕ್ಕಳನ್ನೆಲ್ಲ ತುಳಿದುಬಿಟ್ಟಿದ್ದಾರೆ. ಈ ಥರ ಭಗವಂತನ ದರ್ಶನ ಮಾಡೋಕ್ಕೆ ಭಕ್ತರು ಆತುರವಾಗಿದ್ದಾರೆ. ಪ್ರಾಣ ಹೋದ್ರೇನು ಪರವಾಗಿಲ್ಲ, ಭಗವಂತನ ದರ್ಶನ ಮಾಡಿದ್ವಿ. ತಿರುಪತಿ ಅಷ್ಟೊಂದು ಹೆಸರುವಾಸಿ, ವೈಕುಂಠ, ಭೂಲೋಕದ ವೈಕುಂಠ. ಮಾಡ್ತಾರೆ ಒಂದೊಂದ್ಸಲ ಆ ಥರ ಆಗ್ಬಿಡುತ್ತೆ, ಒಂದೊಂದ್ಸಲ ಆ ಥರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲಕ್ಷಾಂತರ ಜನನ ಸಾವಿರಾರು ಪೊಲೀಸರಿದ್ರೆ ಕೂಡ ಮಾಡೋಕ್ಕಾಗಲ್ಲ, ಸಾಲಲ್ಲ. ಅದರಲ್ಲಿ ಇವರು ಅರ್ಥ ಮಾಡ್ಕೊಬೇಕು, ಮನುಷ್ಯರು ಅರ್ಥ ಮಾಡ್ಕೋಬೇಕು. ಈಗ ವೈಕುಂಠ ಏಕಾದಶಿ ಇಲ್ಲ ನಾಳೆ, ಅದಕ್ಕೆ ಇವಾಗಲೇ ಟಿಕೆಟ್ ತೊಗೊಳಕ್ಕೆ ಎಲ್ಲ ಸ್ವಲ್ಪ ಆತರ ಬಿದ್ದಿದ್ದಾರೆ. ಶ್ರೀರಂಗದಲ್ಲಿ ಈ ಥರ ಆಗುತ್ತೆ, ಯಾವಾಗ್ಲೂ ಶ್ರೀರಂಗದಲ್ಲಿ ಯಾವಾಗಲೂ ಈ ಥರ ಆಗುತ್ತೆ. ಇಲ್ಲಿ ಮಾಡ್ತಾರೆ, ಇಲ್ಲಿ ತಿರುಪತಿನಲ್ಲಿ ಮಾಡ್ತಾರೆ. ಭಗವಂತನ ನೋಡಬೇಕು ಅಂತ ನಮ್ಗೆ ಆತರ ಇದ್ರೆ ಇಂಥ ಕ್ರೌಡ್ ಟೈಮಲ್ಲಿ ನಾವು ಹೋಗ್ಬಾರ್ದು. ಫ್ರೀಯಾಗಿರುವಾಗ ಭಗವಂತನ ಸ್ಮರಣೆ ಮಾಡಿಕೊಂಡು, ಅದು ಪ್ರಭುಪಾದರು ಹೇಳ್ತಾರೆ, ಒಂದು ನೀವು ಕ್ಷೇತ್ರಕ್ಕೆ ಹೋದರೆ, ಒಂದು ಭಗವಂತನ ಕ್ಷೇತ್ರಕ್ಕೆ, ಒಂದು ಭಗವಂತನ ಧಾಮಕ್ಕೆ ಹೋದರೆ ಸುಮ್ಮನೆ ದರ್ಶನ ಮಾಡ್ಕೊಂಡು ನದಿನಲ್ಲಿ ಸ್ನಾನ ಮಾಡ್ಕೊಂಡು ಬರೋದಲ್ಲ. ಆ ಥರ ಮಾಡ್ಕೊಂಬಂದ್ರೆ ಗೋಚರ ಅಂತಾರೆ. ಗೋಚರ ಅಂದರೆ ಹಸುನು ಕತ್ತೆ ಅದಕ್ಕೆ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಿಧಾನಕ್ಕಲ್ಲ, ಕೇಳಬೇಕು, ಸಾಧುಗಳನ್ನ ಭೇಟಿ ಮಾಡಬೇಕು, ಸಂತರುಗಳನ್ನ ಹತ್ರ ಹೋಗ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಆ ವೈಭವದ ಬಗ್ಗೆ ಕೇಳಬೇಕು. ಆ ವೈಭವದ ಬಗ್ಗೆ ಕೇಳ್ತಾ ನಮ್ಗೇನಾಗುತ್ತೆ, ಇನ್ನೂ ರುಚಿ ಜಾಸ್ತಿ ಆಗುತ್ತೆ, ಆಸೆ ಜಾಸ್ತಿ ಆಗುತ್ತೆ, ಭಕ್ತಿ ಸೇವೆ ಜಾಸ್ತಿ ಆಗುತ್ತೆ. ಸುಮ್ಮನೆ ಹೋಗೋದು, ದರ್ಶನ ಮಾಡ್ಕೊಂಡು ಬರೋದು, ಇದರಲ್ಲಿ ಏನೂ ಉಪಯೋಗ ಇಲ್ಲ. ದರ್ಶನ ಮಾಡಬೇಕು. ಮೇಲೆ ದರ್ಶನ ಮಾಡೋದು ಒಂದು ದೊಡ್ಡ ಸೇವೆ. ಆ ದರ್ಶನ ಹೆಂಗಿರ್ಬೇಕಂದ್ರೆ, ನೀವು ಮಾಡಿರೋ ದರ್ಶನ ನಿಮ್ಮ ದೃಷ್ಟಿನಲ್ಲಿ ಬೆಳಗ್ಗೆ ಹೇಳೋವರೆಗೂ ಅದರ ನಿಮ್ಮ ಕಣ್ಣಲ್ಲೇ ಇರಬೇಕು ಆ ದೃಷ್ಟಿ. ಆ ಥರ ದರ್ಶನ ಮಾಡಬೇಕು. ಆ ಥರ ನಮಗೆ ಆ ಕ್ವಾಲಿಟಿ ಇದೆಯಾ, ಆ ಗುಣ ಇದೆಯಾ ನಮಗೆ? ಅದಕ್ಕೆ ಭಗವಂತನ ಏನು ಮಾಡಿದ್ರು, ನಾಮ ಜಪಿಸು, ನಾಮದಲ್ಲಿ ನೀನು ನನ್ನ ನೋಡ್ಬೋದು ಅಂತ ಹೇಳಿ. ಯಾಕಂದರೆ ನಮಗೆ ಇದಿಲ್ಲ, ಯೋಗ್ಯತೆ ಇಲ್ಲ. ಇದು ಆಂಡಾಲ್ ಪಾಸುರದಲ್ಲಿ ಕೂಡ ಒಂದು ಪಾಸುರದಲ್ಲಿ ಒಬ್ಬ ಏನು ಮಾಡ್ತಾನೆ, ದೇವಸ್ಥಾನದಲ್ಲಿ ದೊಡ್ಡ ಸಭೆ ನಡೀತಾ ಇರುತ್ತೆ, ಈ ಥರ ಸತ್ಸಂಗ ನಡೀತಾ ಇರುತ್ತೆ. ಸತ್ಸಂಗ ನಡೀತಾ ಇವನೇನು ಮಾಡ್ತಾನೆ, ಇವನಿಗೆ ಒಂದೇ ಆತ್ರ, ಹೋಗಿ ಕ್ಲಾಸಲ್ಲಿ ಕೂತ್ಕೊಬೇಕು, ಸತ್ಸಂಗದಲ್ಲಿ ಕೂತ್ಕೊಬೇಕು, ಭಗವಂತನ ಬಗ್ಗೆ ಕೇಳಬೇಕು ಅಂತ ಒಂದೇ ಆತುರವಾಗಿದ್ದಾನೆ. ಆವಾಗ ದೀಪಗಳೆಲ್ಲ ಹಚ್ಬಿಟ್ಟು ಅವನ ಸೇವೆ ಎಲ್ಲ ಮಾಡ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾನೆ, ಫಾಸ್ಟಾಗಿ ಬರ್ತಾ ಇದ್ದಾನೆ. ಕ್ಲಾಸ್ ಬೇರೆ ಸ್ಟಾರ್ಟ್ ಆಗಿದೆ, ಅವನಿಗೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ರೆ ಆಗಲ್ಲ, ಮೊದಲಿಂದ ಅಕ್ಕರೆಯಿಂದ ಸ್ಟಾರ್ಟಿಂಗಿಂದ ಪ್ರಾರಂಭದಿಂದ ಕೇಳಬೇಕು, ಅಷ್ಟೊಂದು ಆಸೆ ಅವನಿಗೆ ಭಗವಂತನ ಅಂದರೆ. ಸರಿ ಬಂದು ಆಮೇಲೆ ಕೂತ್ಕೊಂಡಲ್ಲ, ಆ ಕೊನೆಯಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇದ್ರೆ ಹಿಂದ್ಗಡೆ ಯಾವನೋ ಒಬ್ಬ ಕೂತ್ಕೊಂಡಿದ್ದಾನೆ. ಅವನಿಗೆ ಹಿಂಗೆ ಕೈ ಹಿಂಗೆ ಇಟ್ಕೊಂಡಿದ್ದ, ಆ ಕೈನ ಹಿಂಗೆ ಆ ಕಡೆ ತಳ್ಬಿಟ್ಟ ಅವನು. ಇವನು ಅವ್ನು ತಳ್ಳಿದ್ರೆ ಮತ್ತೆ ಹಿಂಗೆ ಇಟ್ಕೊಂಡು ಮತ್ತೆ ಕೇಳ್ತಾನೆ ಇದ್ದಾನೆ. ಅವ್ನು ಏನು ಮಾಡ್ತಾನೋ, ಅವ್ನಿಗೆ ಏನಾದರೂ ಆಗುತ್ತೋ, ಅವನೇನೋ ಹೊಡೆದ್ಬಿಡ್ತಾನೋ, ಅವನೇನೋ ಬೈದು ತಳ್ಬಿಡ್ತಾನೋ, ಅದೆಲ್ಲ ಅವ್ನಿಗೆ ಇದಿಲ್ಲ. ದೇವರ ಬಗ್ಗೆ ಸ್ಮರಣೆ